ಚಿಕ್ಕಬಳ್ಳಾಪುರದಲ್ಲಿನ ರಿವೆಂಜ್ ಲವ್ ಸ್ಟೋರಿ ಇದು. ಮಾಜಿ ಪ್ರಿಯಕರನ ಮನೆಯ ಮುಂದೆನೇ ಪ್ರೇಯಸಿ ಧರಣಿ ಕೂತಿದ್ದಾಳೆ. ಶಿಡ್ಲಘಟ್ಟ ತಾಲೂಕು ಪಲಚೆರ್ಲು ಗ್ರಾಮದಲ್ಲಿ ವಿವಾಹಿತೆ ಪ್ರೇಮ ಪ್ರತಿಭಟನೆ ಮಾಡ್ತಾ ಇದ್ದಾಳೆ. ರಿವೆಂಜ್ ಲವ್ ಸ್ಟೋರಿ ಚಿಕ್ಕಬಳ್ಳಾಪುರದಲ್ಲಿ. ಗಂಡನನ್ನ ಬಿಟ್ಟು ಪ್ರಿಯಕರನ ಮನೆ ಬಾಗಿಲಿಗೆ ಬಂದಿದ್ಯಾಕೆ? ವಿವಾಹಿತೆ ಪ್ರೇಮ ಪ್ರಿಯತಮ ಮಾಡಿದಂತಹ ಕೃತ್ಯಕ್ಕೆ ಗಂಡನ ಮನೆಯಿಂದಲೇ ಪ್ರೇಮ ಔಟ್ ಆಗಿದ್ದಾಳೆ. ಆಕೆನ ಮನೆಯಿಂದ ಆಚೆ ಕಳಿಸಿದ್ದಾರೆ. ಈಗ ನ್ಯಾಯಕ್ಕಾಗಿ ಮಾಜಿ ಲವರ್ ಮನೆಯ ಮುಂದೆ ಧರಣಿ ಕೂತಿದ್ದಾಳೆ ಪ್ರೇಮ. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತ ಮಹಿಳೆ ಪ್ರೇಮ ಪ್ರಿಯಕರನ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾಳೆ. ಕಾರಣ ಪ್ರಿಯಕರ ಮಾಡದಂತಹ ಕೆಲಸ. ಏನಿದು ಸ್ಟೋರಿ ಅಂತ ನೋಡ್ತಾ ಹೋಗೋದಾದ್ರೆ, ಅಂಬರೀಷ್ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿದ್ಲು ಕೆಂಪನಹಳ್ಳಿಯ ಪ್ರೇಮ. ಅನ್ಯ ಜಾತಿಯ ಕಾರಣಕ್ಕೆ ಮಗಳ ಪ್ರೀತಿಗೆ ಪೋಷಕರು ಒಪ್ಪಿರಲಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು. ಮಗಳಿಗೆ ಬೇರೊಬ್ಬನ ಜೊತೆ ಮದುವೆ ಮಾಡಿಕೊಟ್ರು. ಪ್ರೇಯಸಿಯನ್ನ ಕಳೆದುಕೊಂಡಿದ್ದಕ್ಕೆ ಅಂಬರೀಷ್ ಸುಮ್ಮನೆ ಕೂರ್ಲಿಲ್ಲ, ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾನೆ. ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತೆಗೆದಿದ್ದಂತಹ ಕೆಲವೊಂದಿಷ್ಟು ವಿಡಿಯೋಗಳು. ಪ್ರೇಮ ಗಂಡನಿಗೆ ಅದನ್ನ ಕಳುಹಿಸ್ತಾನೆ ಅಂಬರೀಷ್. ಹೆಂಡತಿ ಪ್ರೇಮ ಪುರಾಣವನ್ನ ನೋಡಿ ಗಂಡ ಹೆಂಡತಿಯನ್ನ ಬಿಡ್ತಾನೆ, ಮನೆಯಿಂದ ಆಚೆ ಕಳಿಸ್ತಾನೆ. ಮಾಜಿ ಪ್ರೇಮಿ ಮಾಡಿದಂತಹ ಕೃತ್ಯಕ್ಕೆ ಈಗ ಪ್ರೇಮ ಬದುಕು ಬೀದಿಗೆ ಬಿದ್ದಿದೆ. ನನಗೆ ನ್ಯಾಯ ಬೇಕು ಅಂತ ಅಂಬರೀಷ್ ಮನೆಯ ಮುಂದೆ ಪ್ರೇಮ ಧರಣಿ ಕೂತಿದ್ದಾಳೆ. ಮನೆಗೆ ಬೀಗ ಹಾಕಿ ಅಂಬರೀಷ್ ಕುಟುಂಬಸ್ಥರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇತ್ತ ಪ್ರಿಯಕರನು ಇಲ್ಲದೆ, ಅತ್ತ ತಾಳಿ ಕಟ್ಟಿದ ಗಂಡನೂ ಇಲ್ಲದೆ ಪ್ರೇಮ ನಡು ರಸ್ತೆಗೆ ಬಂದಿದ್ದಾಳೆ. ಅಂಬರೀಷ್ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ ಅಂಗಲಾಚ್ತಿದ್ದಾಳೆ. ನಮ್ಮತ್ತೆ ಮಗ ಸುನೀಲ್ ಅಂತ ಸರ್, ಅವನು ಈ ಥರ ನಮ್ಮ ದೊಡ್ಡಪ್ಪ ಮಗಳನ್ನ ಹಾಳು ಮಾಡಿಬಿಟ್ಟು ಸಿಗರೇಟಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಅನಾಥಾಶ್ರಮದಲ್ಲಿ ಸೇರಿಸ್ಬಿಟ್ಟೆ ಸರ್. ಮತ್ತು ಹಿಂಗೆ ಬಂದುಬಿಟ್ಟು ನಾನು ಕೇಳಿದೆ ಸರ್, ಕೇಳಿದ್ರು ಅವ್ರು ದೊಡ್ಡವರೆಲ್ಲ ಬಂದುಬಿಟ್ಟು ಅವ್ರಿಗಿನ ಕೊಡ್ತಾರೆ ಅನ್ನೋ ಕೇಳು ಅಂದ್ಬಿಟ್ಟು. ಹಿಂಗೆಲ್ಲ ಮಾಡಿದೆಯಲ್ಲ ನಿಮ್ಮ ದೊಡ್ಡಪ್ಪ ಮಗಳಿಗೆ, ಯಾರು ಕೊಡ್ತಾರೆ? ನಾವು ಕೊಡಲ್ಲ, ನಮ್ಮ ಹುಡುಗಿ ಕೊಡಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಕಳಿಸ್ಬಿಟ್ರಿ ಸರ್. ಕಳಿಸ್ಮೇಲೆ ಅವನು ಸುನೀಲು, ಭಾನುಪ್ರಿಯ ಮತ್ತು ಅಂಬರೀಷ್ ಎಲ್ಲ ಸೇರಿಸ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದೀವಿ ಸರ್. ಏನಾದ್ರು ನ್ಯಾಯ? ಫೋಟೋಸ್ ವಿಡಿಯೋಸ್ ಎಲ್ಲ ಕಳ್ಸ್ಕೊಂಡು ಸರ್ ಇವನು ಅಂಬರೀಷ್ ಹತ್ರ ಸುನೀಲೆಲ್ಲ ಕಳ್ಸ್ಕೊಂಡು ಅವನೆತ್ತಿ ನಮ್ಮ ಯಜಮಾನ್ರಿಗೆ ಹಾಕಿದ್ದಾರೆ ಸರ್. ಯಾವುದು? ಅದೇ ಸರ್, ಇವನು ಮದುವೆ ಮಾಡ್ಕೊಬೇಕು ಅಂತ ನಮ್ಮ ಮನೆಗೆ ಕೇಳಿದ್ರಲ್ಲ ಸರ್, ಅದಕ್ಕೆ ಕೊಟ್ಟಿಲ್ಲ ಸರ್, ನಮ್ಮ ಮನೆಗೆ ಕೊಟ್ಟಿಲ್ಲ. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.